ನಾವು ಪ್ರತಿ ವರ್ಷ ಒಂದು 4-6 ವಿದ್ವಾಂಸರ ಮೂಲಕ ಆ ಗುರುಗಳ ಪರಿಚಯ ಮಾಡುವ ಕೆಲಸ, ಅವರ ಒಟ್ಟು ವಿಷಯಗಳ ಚರ್ಚೆ, ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಚರ್ಚೆ ಹೀಗೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ಸಾಮಾನ್ಯವಾಗಿ ಗುರುಗಳ ಜನ್ಮಾರಾಧನೆ, ಇದು ವಾಸ್ತವಿಕ ಜುಲೈ 8 ಅವರ ದಿನಾಂಕದ ದೃಷ್ಟಿಯಿಂದ ಜನ್ಮಾರಾಧನೆ. ಆದರೆ ಪ್ರಥಮ ಭಾನುವಾರ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಅಕ್ಟೋಬರ್ 20 ದಿನಾಂಕವನ್ನೇ ಮಾಡ್ತೀವಿ ನಾವು. ಜನರೆಲ್ಲ ಒಂದು ಭಾನುವಾರ ಮಾಡಿ ಅನ್ನೋ ಒತ್ತಾಯ ಹಾಕಿದ್ದಕ್ಕೆ ಈ ಹುಟ್ಟಿದ ದಿನಾಂಕವನ್ನು ಬದಲಾವಣೆ ಮಾಡಿಕೊಂಡು ನಾವು ಭಾನುವಾರಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಕಳೆದ ಕೆಲವಾರು ಕಾರ್ಯಕ್ರಮಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಪ್ರಥಮದಲ್ಲಿ ಚಾರ್ವಾಕ ದರ್ಶನ, ಅದನ್ನು ನಾವು ಮಾಡಲಿಲ್ಲ. ಅಂದರೆ ಅದರಲ್ಲಿ ಒಂದು ನಿರ್ದಿಷ್ಟ ಗುರು ಅಂತಿಲ್ಲ, ಅದಕ್ಕೆ ಚಾರ್ವಾಕರು ಅವರು ನಾಸ್ತಿಕ ಪ್ರತಿಪಾದನೆ. ಆ ಬಳಿಕ ಮಹಾವೀರ ದರ್ಶನ ಅಂತ ಮಾಡಿದ್ವಿ, ಬುದ್ಧ ದರ್ಶನ ಅಂತಲೂ ಮಾಡಿದ್ವಿ. ಆ ನಡುವೆ ನಮಗೆ ನಮ್ಮ ಅತ್ಯಂತ ಪೂಜನೀಯ ಗುರುಗಳಾದ ಶ್ರೀ ಸಿದ್ದೇಶ್ವರ ಶ್ರೀಗಳು ಕಾಲವಾದ ಹೊತ್ತಿಗೆ ಅವರನ್ನೇ ಮುಖ್ಯ ವಿಷಯವಾಗಿ ಇಟ್ಕೊಂಡು ಮಾಡೋಣ ಅಂತ ನಡುವೆ ಒಮ್ಮೆ ನಾವು ಸಿದ್ದೇಶ್ವರ ಶ್ರೀಗಳ ದರ್ಶನ ಮಾಡಿದ್ದೇವೆ. ಪ್ರತಿ ಬುದ್ಧನ ಕುರಿತು, ಮಹಾವೀರರ ಕುರಿತು ಅಥವಾ ಸಿದ್ದೇಶ್ವರ ಶ್ರೀಗಳ ಕುರಿತು ನಾವು ನಿರಂತರ, ಅಂದರೆ ಇಡೀ ದಿನ ಬೇರೆ ಬೇರೆ 7-8 ವಿದ್ವಾಂಸರು, ಆಲ್ಮೋಸ್ಟ್ ಸಿದ್ದೇಶ್ವರ ಶ್ರೀಗಳ ಕುರಿತಂತೂ ಒಂದು 10-12 ಜನ ವಿದ್ವಾಂಸರು ಬೇರೆ ಬೇರೆ ಆಯಾಮಗಳಲ್ಲಿ ಅವರ ಗುರುತ್ವವನ್ನು ಪರಿಚಯ ಮಾಡಿದರು. ಈ ವರ್ಷ ಒಂದು ಆಕಸ್ಮಿಕವಾಗಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ 90, ಆ 90ರ ದರ್ಶನ ಅಂತ ನಾವು ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಈಗಾಗಲೇ ಉಡುಪಿಯಿಂದ ಆರಂಭ ಮಾಡಿ ಕಳೆದ ಆಗಸ್ಟ್ 3ನೇ ತಾರೀಕು ಅವರಿಗೆ 90 ಪ್ರವೇಶ, ಇನ್ನು ನಾಡಿದ್ದು ಆಗಸ್ಟ್ 3ಕ್ಕೆ 90 ಮುಕ್ತಾಯ. ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಅಂತ ನಾವು ತಿಂಗಳಿಗೆ 2 ಹಾಗೆ ಮಾಡಿಕೊಂಡು ಬಂದಿದ್ದೆವು. ಆ ಕಾರ್ಯಕ್ರಮ ವಾಸ್ತವಿಕ ಉಡುಪಿಯಲ್ಲಿ ಪ್ರಾರಂಭ ಆಗಿತ್ತು. ಕಳೆದ ವರ್ಷ ಆಗಸ್ಟ್ 3ಕ್ಕೆ 2ನೇ ತಾರೀಕು ಪುತ್ತಿಗೆ ಶ್ರೀಗಳಿಂದ ಉದ್ಘಾಟನೆ ಆಗಿ ಅಲ್ಲಿಂದ 3 ಮಣಿಪಾಲ, ಹಾಗೆ ಮಂಗಳೂರು, ಮೂಡುಬಿದ್ರೆ, ಸುಬ್ರಹ್ಮಣ್ಯ, ಪುತ್ತೂರು, ಮೈಸೂರು, ಚಿಕ್ಕಮಗಳೂರು, ಸಾಗರ, ಶಿವಮೊಗ್ಗ, ಈ ಭಾಗದಲ್ಲಿ ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಇದು ಇಷ್ಟು ನಾವು ಅಲ್ಲಿ ಮಾಡಿದ ಒಟ್ಟು ಕಾರ್ಯಕ್ರಮ ಅಲ್ಲದೆ ನಮ್ಮ ಬಾಗಲಕೋಟೆ ಮತ್ತು ಕಲ್ಲಹಳ್ಳಿಯನ್ನು ಕೂಡ ಸೇರಿಸಿಕೊಂಡು ಆಗ ಕಾರ್ಕಳ ಕೆಕ್ಕಾರು ಕೂಡ ಆಗಿದೆ. ಒಂದು 18ರಿಂದ 20 ಕಾರ್ಯಕ್ರಮ ಕರ್ನಾಟಕದಲ್ಲಿ ನಾವು ಈಗಾಗಲೇ ಬನ್ನಂಜೆಯವರ ನೆನಪಿನಲ್ಲಿ ಮಾಡ್ಕೋತ ಬಂದಿದ್ದೇವೆ. ನಾನು 2 ಸಂಸ್ಥೆಗೆ ಅಧ್ಯಕ್ಷಳಿರೋದ್ರಿಂದ, ಅಲ್ಲಿ ಚೀಫ್ ಟ್ರಸ್ಟಿ, ಇಲ್ಲಿ ಅಧ್ಯಕ್ಷಳಿರೋದ್ರಿಂದ ನಾನೀಗ 2 ಸಂಸ್ಥೆಯ ಒಂದು ಜವಾಬ್ದಾರಿಯಾಗಿ ಇಲ್ಲಿ ಸತ್ಯಕಾಮ ಪ್ರತಿಷ್ಠಾನದಲ್ಲಿ ಯಾಕೆ ಮಾಡಿದ್ವಿ ಅಂದರೆ, ಹೇಗೆ ಸಿದ್ದೇಶ್ವರ ಶ್ರೀಗಳ ಗುರುದರ್ಶನ ಮಾಡಿದ್ವಿ ಹಾಗೆ ಗೋವಿಂದ ದರ್ಶನವೂ ಆದಂಗಾಯಿತು. ಏಕಕಾಲಕ್ಕೆ ಸತ್ಯಕಾಮರು ಮತ್ತು ನನ್ನ ತಂದೆ ತುಂಬ ನಿಕಟ ಸ್ನೇಹಿತರು ಅಥವಾ ಬಹಳ ಪರಸ್ಪರ ಗೌರವ ಇದ್ದವರು. ಒಂದು ಸಂದರ್ಭದಲ್ಲಿ ನಾನು ನನ್ನ ಗುರುಗಳು ಅಪರೂಪಕ್ಕೆ ವಿದ್ಯಾಭೂಷಣರಿಗೆ ಮತ್ತು ನನ್ನ ತಂದೆಗೆ ಬಹಳ ದೀರ್ಘ ನಮಸ್ಕಾರ ಮಾಡ್ತಿದ್ದೆ. ಉಳಿದವರಿಗಿಂತ ನಾನು ಗಮನಿಸಿದಾಗೆ 30-40 ನಿಮಿಷ ಪಾದ ಬಿಟ್ಟು ಹೇಳ್ತಿರಲಿಲ್ಲ. ನನ್ನ ಗುರುಗಳು ವಾಸ್ತವಿಕ ನನ್ನ ತಂದೆಗಿಂತ ವಯಸ್ಸಿನಲ್ಲಿ ಸಣ್ಣವರು, ಆದರೆ ಅವರು 40 ನಿಮಿಷ 50 ನಿಮಿಷ ಪಾದ ಬಿಟ್ಟು ಹೇಳ್ತಿರಲಿಲ್ಲ ನನ್ನ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿದರೆ. ಕೊನೆಯಲ್ಲಿ ನಾನು ಕಳೆದ ಒಂದು ಒಟ್ಟಿಗೆ ಇದ್ದಂತಹ 5 ವರ್ಷಗಳಲ್ಲಿ ಏನೂ ಕೇಳದೆ ಕೊನೆಯಲ್ಲಿ ಕೇಳಿದೆ ನನ್ನ ಗುರುಗಳಿಗೆ, ನೀವು ಯಾಕೆ ವಿಶೇಷ ನಮಸ್ಕಾರ ಮಾಡ್ತೀರಿ ನಮ್ಮ ಅಪ್ಪನಿಗೆ ಅಂತ. ಆಗ ಅವರು ಕೊಟ್ಟ ಕಾರಣ, ನಿನ್ನನ್ನು ನನಗೆ ಕೊಟ್ಟ ಋಣಕ್ಕೆ ಅಂತ. ಅದು ಅವರು ಕೊಟ್ಟ ಕಾರಣ. ಅದರ ಆಚೆಗೆ ಇನ್ನೇನು ಕಾರಣಗಳಿವೆ ಅವ್ರು ಹೇಳಲಿಕ್ಕೂ ಇಲ್ಲ, ನನಗೆ ಗೊತ್ತಿಲ್ಲ. ಈ ದೃಷ್ಟಿಯಿಂದಲೂ ಆಯಿತು. ನಮ್ಮ ತಂದೆ ವಾಸ್ತವಿಕ ನನ್ನ ಗುರುಗಳು ಇರುವಾಗ ಮತ್ತು ಹೋದ ನಂತರ ಸಾಕಷ್ಟು ಬಾರಿ ಕಲ್ಲಹಳ್ಳಿಗೆ ಬಂದಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಎಷ್ಟೋ ಬಾರಿ ಭಾಗವಹಿಸಿ ಮಾತಾಡಿದ್ದಾರೆ. ಮತ್ತು ಕರ್ನಾಟಕದಾದ್ಯಂತ ಗೋವಿಂದ ದರ್ಶನ ಅನ್ನುವ ಕಾರ್ಯಕ್ರಮ ಬನ್ನಂಜೆ 90ರ ವಿಶ್ವ ನಮನ ಕಾರ್ಯಕ್ರಮ ನಡೀತಾ ಇರುವಾಗ ಇದು ಒಂದು ಈ ಭಾಗದಲ್ಲೂ ಮಾಡಿದ ಹಾಗಾಯಿತು ಅಂತ ನಾವು ಈ ಬಾರಿ ಗೋವಿಂದ ದರ್ಶನ ಪರಿಕಲ್ಪನೆ ಇಟ್ಕೊಂಡು ಬನ್ನಂಜೆ ಗೋವಿಂದಾಚಾರ್ಯರ ಕುರಿತು ಮಾತನಾಡಬಲ್ಲ ಸುಮಾರು 12 ವಿದ್ವಾಂಸರು ಮತ್ತು ಪೂಜನೀಯ ಶ್ರೀ ಗವಿಸಿದ್ದೇಶ್ವರ ಮಠದ ಕೊಪ್ಪಳದ ಸ್ವಾಮೀಜಿಯವರನ್ನು ಕರೆದಿದ್ದೇವೆ. ಸೊ ಇದು ಆ ದಿವಸದ ಬೆಳಗ್ಗಿನಿಂದ ಸಂಜೆವರೆಗೆ ಗೋವಿಂದಾಚಾರ್ಯರ ಪರಿಕಲ್ಪನೆಯ ಕುರಿತಾಗಿಯೇ ಇರ್ತದೆ. ಅಂದರೆ ಗೋವಿಂದಾಚಾರ್ಯರ ಕುರಿತು ಬೇರೆ ಬೇರೆ ಡೈಮೆನ್ಷನಲ್ಲಿ, ಈಗ ಪತ್ರಿಕೋದ್ಯಮದಲ್ಲಿ ಗೋವಿಂದಾಚಾರ್ಯರಿದ್ದರು, ಅದರ ಕುರಿತೇ ಒಬ್ಬರು ಮಾತಾಡ್ತಾರೆ. ಆ ಬಳಿಕ ಅವರು ಸಾಹಿತ್ಯ ವಲಯದಲ್ಲಿ ಇದ್ದ ಒಂದು ಭಾಗವನ್ನು ಇಟ್ಟುಕೊಂಡು ಭಗವದ್ಗೀತೆಯ ಮುಖ್ಯ ಸಾಹಿತ್ಯ ಇಟ್ಟುಕೊಂಡು ರೋಹಿತ್ ಚಕ್ರತೀರ್ಥ ಮಾತಾಡ್ತಾರೆ.
ಒಟ್ಟು ಹಿರಿಯ ಪರಂಪರೆಯನ್ನು ಯಾಕೆ ನೆನೆಯಬೇಕು, ಯಾಕೆ ಮರೆಯದೆ ಅವರನ್ನು ನೆನೆಯುವುದು ಏನು ಉದ್ದೇಶ ಅನ್ನೋದ್ರ ಕುರಿತು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಅವರು ಬಹಳ ವಿಶೇಷ RSSನ ಒಬ್ಬ ಪ್ರಚಾರಕರು ಮತ್ತು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವವರು, ನಿಮಗೆ ಗೊತ್ತಿರೋ ವಿಷಯ. ಅವರು ಆ ಥರ ಮಾತಾಡ್ತಾರೆ. ಒಂದು 3 ಜನ ವಿದ್ವಾಂಸರು ಅಪ್ಪನ ಒಂದು ನಿರ್ದಿಷ್ಟ ವಿಷಯವನ್ನೇ ಇಟ್ಕೊಂಡು ಮಾತಾಡ್ತಾರೆ. ಅಂದರೆ ವಿಜಯ ಸಿಂಹಾಚಾರ್ಯರು ಅವರಿಗೆ ಏನು ಈ ಬಾರಿ ವಿಷಯ ಕೊಟ್ವಿ ಅಂತಂದರೆ, ಅಥವಾ ಅವರೇ ಹೇಳಿದರು, ಬರೇ ಬನ್ನಂಜಿಯವರಿಗಿಂತ ಬನ್ನಂಜಿಯವರ ಜೊತೆಗೆ ಸತ್ಯಕಾಮರನ್ನು ನೆನೆಯುವ ನಾನು ಒಂದು ಟಾಪಿಕ್ ಮಾತಾಡ್ತೇನೆ. ಋಷಿ ಪಂಚಮಿ ಮತ್ತು ವೇದಗಳ ಸಂದೇಶ. ಋಷಿ ಪಂಚಮಿ ಸತ್ಯಕಾಮರದ್ದು, ವೇದಗಳ ಸಂದೇಶ ಬನ್ನಂಜಿಯವರದ್ದು. ಎರಡನ್ನು ಇಟ್ಕೊಂಡು ನಾನು ಮಾತಾಡ್ತೇನೆ. ಅದು ಹೇಗೆ ವೇದ ಕಾಲದ ಋಷಿಗಳನ್ನು ಬನ್ನಂಜಿಯವರು ನೋಡಿದ್ದಾರೆ, ಈ ಕಡೆಯಿಂದ ಸತ್ಯಕಾಮರು ಹೇಗೆ ನೋಡಿದ್ದಾರೆ ಅನ್ನೋದು ಮಾತಾಡ್ತೀನಿ ಅಂತ. ಇನ್ನೊಬ್ಬರು ರಮೇಶ್ ವಾಸುದೇವರಾವ್ ಅಂತ ಅವ್ರು ಹೇಳಿದರು, ನಾನು ಬನ್ನಂಜಿಯವರು ಮತ್ತು ಶಕ್ತಿ ಆರಾಧನೆ, ಯಾಕಂದರೆ ಇವರು ಶಾಕ್ತರು, ಸತ್ಯಕಾಮರು ಶಕ್ತಿ ಆರಾಧಕರು. ಹಾಗೆ ಎರಡೂ ಒಂದು ಕಂಪ್ಯಾರಿಟಿವ್ ಆದ ಅನಾಲಿಸಿಸ್ ಕೂಡ ಇರಲಿ ಅಂತ ಹಾಗೂ ಮಾತಾಡೋರಿದ್ದಾರೆ. ತುಂಬ ಹತ್ತಿರದ ಒಡನಾಟದಲ್ಲಿರುವವರೆಲ್ಲ ಕೆಲವರು ತಮಗೆ ಏನಾಗಿತ್ತು ಬನ್ನಂಜಿಯವರ ಇನ್ಫ್ಲುಯೆನ್ಸ್ ಅಂತ ಮಾತಾಡೋದು. ಸೊ ದಟ್ ಎಲ್ಲ ಮಲ್ಟಿ ಡೈಮೆನ್ಷನಲ್ ಬನ್ನಂಜಿಯವರ ಒಂದು ಡಿಸ್ಕಷನ್ ಆ ದಿನ ಆಗುತ್ತೆ. 12 ಜನ ಬೇರೆ ಬೇರೆ ಆಯಾಮಗಳಲ್ಲಿ. ಮಲ್ಲೇಪುರಮು ಒಟ್ಟು ಕರ್ನಾಟಕದ ಸಂಸ್ಕೃತ ವಿದ್ವಾಂಸರು ಮತ್ತು ಕನ್ನಡ ವಿದ್ವಾಂಸರಲ್ಲಿ ಬನ್ನಂಜಿಯವರು ಏನು ಅನ್ನೋದನ್ನು ಮಾತಾಡ್ತಾರೆ. ಹೀಗೆ ಆ ದಿವಸ ಬೇರೆ ಬೇರೆ ವಿಷಯಗಳ ಕುರಿತ ಜಿಜ್ಞಾಸೆ ಇರುತ್ತೆ. ನನಗೆ ವೈಯಕ್ತಿಕವಾಗಿ ಯಾಕೆ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಕರೆದೆ ಅಂತಂದರೆ, ನಾನು ಕಳೆದ 2-3